ಕಿರಿಯ ರಾಣಿಯ ಮೇಲಿನ ಮೋಹ, ಹಿರಿಯ ರಾಣಿಯ ಮಗನ ಮೇಲಿನ ಪ್ರೇಮ, ಇವೆರಡರ ನಡುವೆ ಅವನು ಜರ್ಜರಿತನಾದ ಅಲ್ಲವೇ ಗುರುಗಳೇ? ಖಂಡಿತ ಅವನ ಸ್ಥಿತಿ ಅದೇ ಆಗಿತ್ತು. ಪತಿಯ ದುಃಖವನ್ನು ಕಂಡು ಅವನ ಮೋಹದ ರಾಣಿ ಅವನನ್ನು ಸಂತೈಸಲು ಮುಂದಾಗಲಿಲ್ಲವೇ? ಸುರುಚಿಗೆ ತನ್ನ ಪತಿಯ ಪ್ರೇಮ ಸದಾ ತನಗೇ ಮೀಸಲಿರಬೇಕೆಂಬ ಸ್ವಾರ್ಥವಿತ್ತು. ಅದಕ್ಕಾಗಿ ಆದರೂ ರಾಜನನ್ನು ಸಮಾಧಾನಪಡಿಸಲು ಬಂದಳು. ಆದರೆ ಆಗ ಪುತ್ರ ಧ್ರುವ, ಏಕೆ ಹೀಗೆ ಮಾಡಿದೆ? ನೀನೇಕೆ ಅರಣ್ಯಕ್ಕೆ ತೆರಳಿದೆ? ಅಯ್ಯೋ, ಬಾಲಕನಾದ ನೀನು ಅರಣ್ಯದಲ್ಲಿ ಎಷ್ಟು ಕಷ್ಟಪಡುತ್ತಿರುವೆಯೋ, ಅದನ್ನೆಲ್ಲ ಹೇಗೆ ಸಹಿಸುತ್ತಿರುವೆಯೋ? ಮಗನೇ, ನಾನು ನಿನಗೆ ಎಂತಹ ಅನ್ಯಾಯ ಮಾಡಿದೆ, ಎಂತಹ ಅನ್ಯಾಯ ಮಾಡಿದೆ. ನನ್ನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಪ್ರಭು, ಏಕೆ ಹೀಗೆ ಒಂಟಿಯಾಗಿ ಕುಳಿತಿರುವಿರಿ? ಏನನ್ನೋ ಗಹನವಾಗಿ ಯೋಚಿಸುತ್ತಿರುವಂತಿದೆ. ಪ್ರಭು, ದೂರ ಸರಿ. ನೀನು ನನ್ನನ್ನು ಮುಟ್ಟಬೇಡ. ನನ್ನ ಕಣ್ಣೆದುರು ನಿಲ್ಲದೆ ತೊಲಗಿ ಹೋಗು. ಏನಾಯ್ತು ಪ್ರಭು? ಏಕೆ ಆಕ್ರೋಶ? ನಾನೇನು ಮಾಡಿದೆ? ಸದಾ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ನೀವು ಇಂದು ನೀವೇ ನನ್ನನ್ನು ದೂರ ಸರಿ ಎನ್ನುತ್ತಿರುವಿರಲ್ಲ, ಏಕೆ ಪ್ರಭು? ಹೌದು, ನಾನು ಸರಿಯಾಗಿಯೇ ಹೇಳುತ್ತಿದ್ದೇನೆ. ನಿನ್ನ ಮೇಲಿನ ಹಂಬಲದಿಂದಲೇ, ನಿನ್ನ ಮೇಲಿನ ಮೋಹದಿಂದಲೇ ಆಗಬಾರದ ಅನರ್ಥ ಆಗಿ ಹೋಗಿದೆ. ಇನ್ನು ನಿನ್ನ ಮೋಹದ ಮಾಯೆಯಲ್ಲಿ ಅವಿವೇಕದಿಂದ ವರ್ತಿಸಿದರೆ ಇನ್ನೆಂತಹ ಅನಾಹುತವಾಗುವುದೋ ಯಾರು ಬಲ್ಲರು. ಹೋಗು, ಹೊರಟು ಹೋಗು. ನನ್ನ ಕಣ್ಣ ಮುಂದೆ ಒಂದು ಕ್ಷಣವೂ ನಿಲ್ಲಬೇಡ. ಶಾಂತರಾಗಿ ಪ್ರಭು, ಶಾಂತರಾಗಿ. ಎಂದೂ ಇಲ್ಲದ ನನ್ನ ಮೇಲೆ ಇಂಥ ಆಕ್ರೋಶವೇಕೆ? ನನಗೆ ಭಯವಾಗುತ್ತಿದೆ ಪ್ರಭು. ಏನಾಯಿತೆಂದು ಹೇಳಿ. ಸದಾ ಕಾಲ ನನ್ನಲ್ಲಿ ಪ್ರೇಮ ಯಾಚನೆ ಮಾಡುತ್ತಿದ್ದೀರಿ, ಪ್ರೇಮದ ಮಾತುಗಳನ್ನು ಆಡುತ್ತಿದ್ದೀರಿ. ಆ ಪ್ರೇಮವೆಲ್ಲ ಏನಾಯಿತು? ನಿಮ್ಮ ಈ ಮುನಿಸಿಗೆ ಕಾರಣವೇನೆಂದು ಹೇಳಿ ಪ್ರಭು. ಅದೇನೇ ಇರಲಿ, ನೀನು ಇಲ್ಲಿಂದ ತೊಲಗು ಹೋಗು. ಇಲ್ಲ ಪ್ರಭು, ನೀವು ಕಾರಣವೇನೆಂದು ಹೇಳಲೇಬೇಕು. ಅಲ್ಲಿಯವರೆಗೂ ನಾನು ಇಲ್ಲಿಂದ ಕದಲುವುದೂ ಇಲ್ಲ. ಬೇಕಾದರೆ ನಿಮ್ಮ ಪಾದದ ಮೇಲೆ ನನ್ನ ಪ್ರಾಣ ಅರ್ಪಣೆ ಮಾಡುತ್ತೇನೆ ಹೊರತು ನಿಮ್ಮ ಈ ತಿರಸ್ಕಾರವನ್ನು ಮಾತ್ರ ಸಹಿಸಲಾರೆ. ಹೇಳಿ ಪ್ರಭು, ನನ್ನಿಂದಾದ ಅನರ್ಥವೇನೆಂದು ಹೇಳಿ. ಹೇಳಬೇಕೆ? ಕಾರಣ ಹೇಳಬೇಕೆ? ನಿನ್ನ ಕಾರಣದಿಂದ ಆದ ಅನರ್ಥವೇನೆಂದು ಹೇಳಬೇಕೆ? ಹೇಳಿ ಪ್ರಭು, ಕೇಳಲು ನಾನು ಸಿದ್ಧಳಾಗಿದ್ದೇನೆ. ನಿನ್ನಿಂದ ನನ್ನ ಮುದ್ದಿನ ಮಗ ಎಳೆಯ ಬಾಲಕ ಧ್ರುವ ಅರಣ್ಯ ಪಾಲಾದ. ಅರಮನೆಯಲ್ಲಿ ರತ್ನ ಗಂಬಳಿಯ ಮೇಲೆ ನಡೆಯಬೇಕಾದವನು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುವಂತಾಯಿತು. ಹಂಸ ತೂಲಿಕಾ ತಲ್ಪದಲ್ಲಿ ಮಲಗಬೇಕಾದವನು ಮರದ ಕೆಳಗೆ ಕಾಡು ಪ್ರಾಣಿಗಳ ನಡುವೆ ಮಲಗುವಂತಾಯಿತು. ಪಂಚಭಕ್ಷ ಪರಮಾನ್ನಗಳನ್ನು ತಿನ್ನಬೇಕಾದವನು ಕಾಡಿನಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುವಂತಾಯಿತು. ಪ್ರಭು, ನೀವು ಏನು ಹೇಳುತ್ತಿರುವಿರಿ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಪಾಪಿ ಹೆಣ್ಣೆ, ಇನ್ನೇನು ಅರ್ಥವಾಗಬೇಕು ನಿನಗೆ? ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದ ಧ್ರುವನನ್ನು ನೀನು ತಡೆದೆಯಲ್ಲವೇ? ನಿಷ್ಕರುಣೆಯಿಂದ ಭಗವಂತನ ಕೃಪೆಯನ್ನು ಪಡೆದುಕೋ ಎಂದು ಹೇಳಿದೆಯಲ್ಲವೇ? ಅದನ್ನು ಸತ್ಯ ಮಾಡಲು ನನ್ನ ಪ್ರಿಯ ಪುತ್ರ ಧ್ರುವ
ತಪಸ್ಸು ಮಾಡಿ ಹರಿಯ ಅನುಗ್ರಹವನ್ನು ಪಡೆಯಲು ಅರಣ್ಯಕ್ಕೆ ಹೊರಟು ಹೋದ. ಅದಕ್ಕೆಲ್ಲ ನೀನೇ ಕಾರಣ. ಅರಣ್ಯದಲ್ಲಿ ಅವನಿಗೇನಾದರೂ ಆಪತ್ತು ಸಂಭವಿಸಿದರೆ ಅದಕ್ಕೆ ನೀನೇ ಹೊಣೆ. ನನ್ನ ಪುತ್ರನನ್ನು ಕಾಡು ಪಾಲು ಮಾಡಿದ ನೀನು ಇನ್ಮುಂದೆ ನನಗೆ ಕಾಣಿಸಿಕೊಳ್ಳಬೇಡ. ಹೋಗು ಇಲ್ಲಿಂದ. ಕ್ಷಮಿಸಿ ಪ್ರಭು, ದಯಮಾಡಿ ನನ್ನನ್ನು ಕ್ಷಮಿಸಿ. ಕ್ಷಮಿಸಿ ಪ್ರಭು, ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು, ಕ್ಷಮಿಸಿ. ಧ್ರುವ ಇಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವನೆಂದು ತಿಳಿದಿದ್ದರೆ ನಾನು ಅಂಥ ಮಾತುಗಳನ್ನೇ ಆಡುತ್ತಿರಲಿಲ್ಲ. ನನ್ನ ಮಗನ ಮೇಲಿನ ಅತಿಯಾದ ಪ್ರೇಮದಿಂದ ಧ್ರುವ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದೆಂದು ತಡೆದೆ. ಅವನನ್ನು ನಿಂದಿಸಿದೆ ಪ್ರಭು. ಆ ಮಹಾ ಅಪರಾಧಕ್ಕಾಗಿ ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ನನಗೆ ಶಿಕ್ಷೆ ವಿಧಿಸಿ ಪ್ರಭು, ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ನಿನ್ನನ್ನು ಶಿಕ್ಷಿಸಿ ಏನು ಪ್ರಯೋಜನ? ನನಗೆ ನನ್ನ ಪುತ್ರ ಧ್ರುವ ಬೇಕು. ಅವನು ಅರಣ್ಯದಿಂದ ಸುರಕ್ಷಿತವಾಗಿ ಮರಳಿ ಬರಬೇಕು. ಅಲ್ಲಿಯವರೆಗೆ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಧ್ರುವಕುಮಾರ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋದ ವಿಚಾರ ತಿಳಿದ ನಂತರ ಅರಮನೆಯ ಪರಿಸ್ಥಿತಿಯೇ ಬದಲಾಯಿತು. ಉತ್ಥಾನಪಾದ ರಾಜ ಸದಾ ನಿದ್ರಾಹಾರಗಳಿಲ್ಲದೆ ಧ್ರುವನ ಕ್ಷೇಮದ ಬಗ್ಗೆ ಆತಂಕದಿಂದ ಚಿಂತಿಸತೊಡಗಿದ. ಇನ್ನೊಂದು ಕಡೆ ಕಿರಿಯ ರಾಣಿ ಸುರುಚಿ ತಾನು ಇಂತಹ ಅನಾಹುತಕ್ಕೆ ಕಾರಣನಾದೆನಲ್ಲ, ಪ್ರಭುವಿನ ಪ್ರೇಮವನ್ನು ಕಳೆದುಕೊಂಡೆನಲ್ಲ ಎಂದು ದುಃಖಿಸತೊಡಗಿದಳು. ಧ್ರುವನ ತಾಯಿ ಸುನೀತಿ ಮಾತ್ರ ಸದಾ ಶ್ರೀಹರಿಯ ಧ್ಯಾನ ಮಾಡುತ್ತಾ ತನ್ನ ಮಗನನ್ನು ಕಾಪಾಡು ಎಂದು ನಿರಂತರವಾಗಿ ಧ್ಯಾನ ಮಾಡುತ್ತಿದ್ದಳು. ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ. ತಂದೆ ಶ್ರೀಮನ್ನಾರಾಯಣ, ನನ್ನ ಕಂದ ಧ್ರುವನನ್ನು ರಕ್ಷಿಸು ತಂದೆ. ಧ್ರುವ ಮಾತ್ರ ಯಾರ ಪರಿವೆಯೂ ಇಲ್ಲದೆ ನಾರದರು ಉಪದೇಶಿಸಿದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ
ಹರಿಧ್ಯಾನದಲ್ಲಿ ತಲ್ಲೀನನಾಗಿದ್ದ. ಅವನಿಗೆ ಜಗತ್ತಿನ ಪರಿವೆಯೇ ಇರಲಿಲ್ಲ. ವಾಸುದೇವಾಯ ಓಂ ನಮೋ ಭಗವತೆ 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 ವಾಸುದೇವಾಯ. ಶಿಷ್ಯರೇ, ಕಿರಿಯ ರಾಣಿಯ ಒಂದು ಸ್ವಾರ್ಥದ ಕಾರ್ಯದಿಂದ ಎಷ್ಟೆಲ್ಲ ಅನರ್ಥಗಳಾದವು ನೋಡಿ. ರಾಜ, ಸುರುಚಿ, ಸುನೀತಿ ಎಲ್ಲ ಒಂದೊಂದು ರೀತಿಯ ಸಂಕಟದ ಸುಳಿಯಲ್ಲಿ ಸಿಲುಕಿಕೊಂಡರು. ಎಂದೆಂದೂ ರಾಜ ತನ್ನ ಅಡಿಯಾಳಿನಂತಿರುತ್ತಾನೆ ಎಂದು ನಂಬಿದ್ದ ಸುರುಚಿಯ ನಂಬಿಕೆ ಛಿದ್ರವಾಯಿತು. ಉತ್ತಾನಪಾದ ರಾಜ ಸುರುಚಿಯನ್ನು ನಿರ್ದಯವಾಗಿ ತಿರಸ್ಕರಿಸಿದ. ಗುರುಗಳೇ, ಧ್ರುವನನ್ನು ಅಷ್ಟೊಂದು ಕಠಿಣವಾಗಿ ನಿಂದಿಸಿದ ಸುರುಚಿ ನಿಜವಾಗಿಯೂ ಧ್ರುವಕುಮಾರ ಕಾಡಿಗೆ ಹೋದಾಗ ವ್ಯಥೆಪಟ್ಟಳೆ. ರಾಜ ತಿರಸ್ಕರಿಸಿದನೆಂದು ಅವಳು ಅನುಕಂಪದ ನಾಟಕ ಮಾಡಿದಳೆ, ಅಥವಾ ರಾಜನ ಕೋಪಕ್ಕೆ ಗುರಿಯಾದನೆಂದು ಧ್ರುವಕುಮಾರನ ಮೇಲೆ ಕೋಪ ಮಾಡಿಕೊಂಡಳೆ. ಬಹುಶಃ ಬಾಲಕನಾದ ಧ್ರುವ ತನ್ನ ನಿಂದೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ತಪಸ್ಸಿಗೆ ಅರಣ್ಯಕ್ಕೆ ಹೋಗುವನೆಂದು ಅವಳು ಭಾವಿಸಿರಲಿಲ್ಲ. ಬೇರೆ ಯಾರೂ ಅದನ್ನು ನಿರೀಕ್ಷೆ ಮಾಡುವುದು ಸಾಧ್ಯವಿರಲಿಲ್ಲ. ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡದಂತಾದರೆ ಸಾಕೆಂದು ಸುರುಚಿ ಭಾವಿಸಿರುತ್ತಾಳೆ. ಅಂದರೆ ಧ್ರುವ ಕಾಡಿಗೆ ಹೋದದ್ದು ರಾಜನಲ್ಲಿ ಉಂಟು ಮಾಡಿದ ಕೋಪ ದುಃಖಗಳನ್ನು ಕಂಡು ಸುರುಚಿಯಲ್ಲಿ ತನ್ನದು ಪಾಪಕಾರ್ಯವಾಯಿತೆಂದು ಪಶ್ಚಾತ್ತಾಪ ಭಾವನೆ ಉಂಟಾಗಿರಬೇಕು. ಹೌದು, ಅದು ನಿಜ. ಎಂದಿದ್ದರೂ ಅದು ಆಗಲೇಬೇಕಾಗಿತ್ತು. ತನ್ನ ಗಂಡ ತನ್ನಲ್ಲಿ ಅಪಾರವಾದ ಪ್ರೇಮವಿಟ್ಟುಕೊಂಡಿದ್ದಾನೆ, ತನ್ನ ಮಾತನ್ನು ಮೀರಿ ನಡೆಯುವುದಿಲ್ಲ ಎಂಬ ಸುರುಚಿಯ ದರ್ಪ ಅಹಂಕಾರಗಳು ಅಡಗಿ ಹೋಗಲು ಇದು ನಡೆಯಲೇಬೇಕಾಗಿತ್ತು. ಯಾವ ಧ್ರುವನಿಗೆ ತನ್ನ ತಂದೆಯ ಪ್ರೀತಿ ಸಿಕ್ಕದಂತೆ ಮಾಡಿದಳೋ ಅದೇ ಧ್ರುವನ ನಿರ್ಧಾರವೇ ಅವಳ ಅಹಂಕಾರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಿತು. ಅವನ ಕಾರಣದಿಂದಲೇ ಅವಳು ಪಶ್ಚಾತ್ತಾಪ ಪಡುವಂತಾಯಿತು. ಅಹಂಕಾರ, ದರ್ಪ, ಸ್ವಾರ್ಥ ವ್ಯಕ್ತಿಗೆ ಎಂದಿದ್ದರೂ ಕೇಡನ್ನುಂಟು ಮಾಡುವುದೇ ಹೊರತು ಶ್ರೇಯಸ್ಸನ್ನುಂಟು ಮಾಡುವುದಿಲ್ಲವೆಂಬುದಕ್ಕೆ ಸುರುಚಿ ಒಂದು ದೃಷ್ಟಾಂತವಾದಳು. ಪಾಪ, ಸಂದಿಗ್ಧದಲ್ಲಿ ಸಿಲುಕಿ ಸಂಕಟದಿಂದ ಬೆಂದು ಹೋಗುತ್ತಿರುವ ರಾಜ ಉತ್ತಾನಪಾದನ ದುಃಖ ಹೇಗೆ ನಿವಾರಣೆಯಾಯಿತು ಗುರುದೇವ? ಶಿಷ್ಯರೇ, ನೀವು ತ್ರಿಕಾಲ ಜ್ಞಾನಿಗಳಾದ ನಾರದರನ್ನು ಮರೆತೇ ಬಿಟ್ಟಿರಿ. ನಾರದರಿಗೆ ಧ್ರುವ ತಪಸ್ಸು ಮಾಡುತ್ತಿರುವುದು ತಿಳಿದೇ ಇತ್ತಲ್ಲವೇ? ನನ್ನ ಉದ್ದೇಶ ಸಾಧನೆ ಸಫಲವಾಗುವ ಹಾಗೆ ನನ್ನನ್ನು ಹೃದಯಪೂರ್ವಕವಾಗಿ ಹರಸಿ ಉಪದೇಶ ನೀಡಿ. ಸರಿಯಪ್ಪ, ನಿನ್ನ ನಿರ್ಧಾರ ದೃಢವಾಗಿರುವಾಗ ನಾನೇನು ಮಾಡಲಿ? ಅದರಂತೆ ನಾರದರಿಗೆ ತನ್ನ ಮಗನ ಕ್ಷೇಮಕ್ಕಾಗಿ ಉತ್ತಾನಪಾದ ರಾಜ ಚಿಂತಿಸುತ್ತಿರುವುದು ತಿಳಿದಿತ್ತು. ಅದರಿಂದಲೇ ಅವರು ರಾಜನಿಗೆ ಸಮಾಧಾನ ಹೇಳಲೆಂದು ಅರಮನೆಗೆ ಬಂದರು. ನಾರಾಯಣ ನಾರಾಯಣ. ದೇವಋಷಿ ನಾರದರೆ, ನಿಮಗೆ ನಮೋ ನಮಃ. ಮಹಾತ್ಮ, ತಮ್ಮ ಆಗಮನದಿಂದ ಕಗ್ಗತ್ತಲಲ್ಲಿ ದಿಕ್ಕು ತಪ್ಪಿ ಕುಳಿತಿರುವವನಿಗೆ ಬೆಳಕು ಕಂಡಂತಾಯಿತು. ಹಸಿವಿಂದ ಕಂಗಾಲಾದವನಿಗೆ ಮೃಷ್ಟಾನ್ನ ಭೋಜನ ದೊರೆತಂತಾಯಿತು. ಹೌದು ಪೂಜ್ಯರೇ, ನನ್ನ ಸಂಕಟ ನಿಮ್ಮಿಂದಲೇ ದೂರ ಆಗಬೇಕು.
ನನ್ನ ದುಃಖಕ್ಕೆ ನೀವೇ ಪರಿಹಾರ ಹೇಳಬೇಕು. ಮಹಾರಾಜ, ನಿನ್ನ ಮನಸ್ಸನ್ನು ನಿಯಂತ್ರಿಸಿಕೊ. ನೀನು ನಿನ್ನ ಮಗನಾದ ಧ್ರುವನ ಕ್ಷೇಮದ ಬಗ್ಗೆ ಚಿಂತಿಸುತ್ತಿರುವೆ ಎಂದು ನನಗೆ ಗೊತ್ತು. ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದಿರುವುದೇನಿದೆ ಪೂಜ್ಯರೇ? ಕಿರಿಯ ರಾಣಿಯ ವ್ಯಾಮೋಹದಿಂದ ನಾನು ನನ್ನ ಹಿರಿಯ ರಾಣಿಯ ಪುತ್ರ ಧ್ರುವನಿಗೆ ಅನ್ಯಾಯ ಮಾಡಿಬಿಟ್ಟೆ. ನನ್ನಿಂದಲೇ ಎಳೆಯ ಬಾಲಕನಾದ ಅವನು ಕಾಡಿಗೆ ಹೋಗುವಂತಾಯಿತು. ನಾನು ಪಾಪಿ ಪೂಜ್ಯರೇ, ಪರಮ ಪಾಪಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.